ಇವತ್ತು ನಾವು ಆತ್ಮದ ಬಗ್ಗೆ ತಿಳ್ಕೊಳಕ್ಕೆ ಹೊರಟಿದ್ವಿ. ಆತ್ಮ ಅಂದರೆ ಏನು? ಆತ್ಮ ಎಲ್ಲರಲ್ಲೂ ಇರುತ್ತಾ? ಹೌದು, ಆತ್ಮ ಅನ್ನೋದು ಪ್ರತಿಯೊಂದು ಜೀವರಾಶಿಗಳಲ್ಲೂ ಇರುತ್ತೆ. ನಮ್ಮ ದೇಹದಲ್ಲಿ ನಾವು ಕೈ ನೋಡ್ಕೊತೀವಿ, ಕಾಲು ನೋಡ್ಕೊತೀವಿ, ಬುದ್ಧಿ ನೋಡ್ಕೊಳಕ್ಕಾಗಲ್ಲ. ನಮ್ಮ ಮನಸ್ಸು ಇದೆ, ಅದನ್ನು ನೋಡ್ಕೊಳಕ್ಕಾಗಲ್ಲ. ಪ್ರಜ್ಞೆ ಅನ್ನೋದೊಂದಿದೆ, ಅದನ್ನು ನೋಡೋಕ್ಕಾಗಲ್ಲ. ಕರೆಕ್ಟಾ? ಕಾನ್ಷಿಯಸ್ನೆಸ್ನೇ ಆತ್ಮ ಅಂತ ಕರಿತೀವಿ. ಕೆಲವೊಬ್ರು ಹೇಳ್ತಾರೆ, ಅವೆಲ್ಲ ಸುಳ್ಳು, ಆತ್ಮ ಏನು ಅದು. ಈಗ ನಿಮಗೆ ಮನಸ್ಸು ಅನ್ನೋದಿದೆ ತಾನೆ, ಅದು ನಿಮಗೆ ಕಾಣುತ್ತಾ? ಕಾಣಲ್ಲ. ಅದೇ ರೀತಿ ಆತ್ಮ ಕೂಡ, ಮನಸ್ಸಲ್ಲಿ ನಡೆಯೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನನ್ನ ಮನಸ್ಸಲ್ಲಿ ಯಾಕೆ ಈ ಥರ ಚಂಚಲತೆ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಬುದ್ಧಿ ಕೆಲವೊಂದು ಸಲ ಏನೇನೋ ಥಾಟ್ಸ್ಗಳು ಬರ್ತವೆ ನಿಮ್ಮ ತಲೆಯಲ್ಲಿ, ನಿಮ್ಮ ಮೈಂಡಲ್ಲಿ. ಅದು ಕೂಡ ನಿಮಗೆ ಅನುಭವಕ್ಕೆ ಬರುತ್ತೆ. ನನ್ನ ಮೈಂಡಲ್ಲಿ ಏನೇನೋ ಓಡ್ತಿದೆಯಲ್ಲ, ಯಾಕೆ ಈ ಥರ ಆಡ್ತಿದ್ದೀನಿ ನಾನು ಅಂತ ಅನಿಸುತ್ತೆ ಕೆಲವೊಂದು ಸಲ. ಅದನ್ನೆಲ್ಲ ಗಮನಿಸ್ತಿರೋದು ಯಾರು? ಅದೇ ಆತ್ಮ. ಉದಾಹರಣೆ ಕೊಡಬೇಕಂದ್ರೆ, ನೀವು ಸಣ್ಣ ವಯಸ್ಸಲ್ಲಿ ಎಷ್ಟಿರ್ತೀರೋ ಅಷ್ಟೇ ಇದ್ದೀರಾ? ಇಲ್ಲ. ಒಂದು ಏಜ್ ಬಂದಾಗ ನೀವು ಸ್ಕೂಲಿಗೆ ಹೋಗ್ತೀರಾ, ಸ್ಕೂಲಿಂದ ಕಾಲೇಜ್ ಮುಗಿಸ್ಕೊತೀರಾ, ಕಾಲೇಜಿಂದ ಕೆಲ್ಸಕ್ಕೆ ಹೋಗ್ತೀರಾ, ಕೆಲಸದಿಂದ ರಿಟೈರ್ಡ್ ಆಗ್ತೀರಾ, ಇಲ್ಲ ಕೆಲವೊಬ್ಬರು ವೃದ್ಧರಾಗಿ ಮುದುಕರಾಗ್ತಾರೆ. ಅವೆಲ್ಲವೂ ನಾವೇ ಅಂತ ಅನ್ಕೊತೀವಿ. ಬಟ್ ದೇಹ ಬದಲಾಗುತ್ತೆ. ದೇಹ ನಮ್ಮ ಕೈಲಿಲ್ಲ, ಅದು ಬದಲಾಗ್ತಾನೆ ಹೋಗುತ್ತೆ. ನಾವು ಅನ್ನೋದು ಮಾತ್ರ ನಮ್ಮಲ್ಲಿರುತ್ತಲ್ಲ, ಅದೇ ನಾವೇ ಆತ್ಮ. ಆ್ಯಕ್ಚುಲಿ ನಾವು ಬರೀ ದೇಹ ಅಂದ್ಕೊಂಡಿದ್ದೀವಿ. ಈ ದೇಹನೂ ನಮ್ದಲ್ಲ, ಒಂದು ದಿವಸ ಹೋಗುತ್ತೆ. ಆ ದೇಹದ ಜೊತೆ ನಿಮ್ಮ ಬುದ್ಧಿ, ಮನಸ್ಸು ಎಲ್ಲ ಹೋಗುತ್ತೆ. ಕೊನೆಗೆ ಉಳ್ಕೊಳ್ಳೋದೇ ಆತ್ಮ. ಆತ್ಮಕ್ಕೆ ಸಾವಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಕೂಡ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿರೋದು. ಆತ್ಮ ಬೆಂಕಿಯಿಂದನೂ ಸುಡೋಕ್ಕಾಗಲ್ಲ, ಅದನ್ನು ಯಾರೂ ಹಾನಿ ಮಾಡೋಕ್ಕಾಗಲ್ಲ. ಆತ್ಮಕ್ಕೆ ಸಾವೇ ಇಲ್ಲ. ಅದು ಚೈತನ್ಯ ಆತ್ಮ, ದಿವ್ಯ ಸ್ವರೂಪ ಅಂತಲೂ ಹೇಳ್ತಾರೆ. ನೀವು ಎಲ್ಲ ಭಗವದ್ಗೀತೆ, ಪುರಾಣ ಗ್ರಂಥಗಳಲ್ಲಿ, ಶಿವಸೂತ್ರದಲ್ಲೂ ಆಗಿರ್ಬೋದು, ಅಷ್ಟಾವಕ್ರದಲ್ಲೂ ಆಗಿರ್ಬೋದು, ಇವರೆಲ್ಲ ಹೇಳಿರೋದು ಒಂದೇ, ನಾವು ಆತ್ಮ, ಅದೇ ದಿವ್ಯ ಚೈತನ್ಯ. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಎಷ್ಟೋ ಜನ್ಮಗಳನ್ನ ನಾವು ಕಳೆದು ಬಂದಿದ್ದೀವಿ. ಈ ಸಿಕ್ಕಿರೋ ಜನ್ಮ ಮನುಷ್ಯರಾಗಿ ಹುಟ್ಟಿದ್ದೀವಿ. ಬಟ್ ನಾವೇನು ಅನ್ಕೊತೀವಿ ಅಂದರೆ, ಇದು ನನ್ನ ದೇಹ, ಇದು ನನ್ನ ಮನೆ, ನನ್ನ ಆಸ್ತಿ, ಇವೆಲ್ಲ ನಿಮ್ಮ ಜೊತೆಗೆ ಬರುತ್ತಾ ಸತ್ತಾಗ? ಬರಲ್ಲ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದುಡ್ಡು ಬರಲ್ಲ, ಏನು ಬರಲ್ಲ. ಕೊನೆಗೆ ಉಳ್ಕೊಳ್ಳೋದು ಆತ್ಮ. ನೀವು ಸತ್ತ ನಂತರ ಅದು ಬೇರೆ ದೇಹಕ್ಕೆ ಹೋಗಿ ಅಲ್ಲಿ ಜೀವ ಪಡೆಯುತ್ತೆ. ನೀವು ಮತ್ತೆ ಅಲ್ಲೇ ಇದಾಗ್ತೀರ. ಆತ್ಮ ಅನ್ನೋ ಕಾನ್ಸೆಪ್ಟ್ ಇಷ್ಟೇ. ನೀವು ನೆಮ್ಮದಿಯಾಗಿರ್ಬೇಕಂದ್ರೆ ನೀವು ಇಷ್ಟೇ ಮಾಡಬೇಕಾಗಿರೋದು. ನಾನು ಬುದ್ಧಿನೂ ಅಲ್ಲ, ಮನಸ್ಸೂ ಅಲ್ಲ, ನನ್ನ ದೇಹನೂ ಅಲ್ಲ, ನಾನು ಆತ್ಮ ಅಂತ. ಈ ನಿಮ್ಮ ಬುದ್ಧಿನ ಯಾವ್ದು ಗಮನಿಸ್ತಾ ಇದೆ, ಮನಸ್ಸನ್ನ ಯಾವ್ದು ಗಮನಿಸ್ತಾ ಇದೆ ಅಂತ ಯೋಚನೆ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಕೂತ್ಕೊಳ್ರಿ. ಆ ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ, ಅದೇ ಆತ್ಮ. ಈ ಉದಾಹರಣೆ ಕೊಡಬೇಕಂದ್ರೆ, ಒಂದು ಕಾರಲ್ಲಿ ಆ ಡ್ರೈವರ್ ಓಡಿಸ್ತಾ ಇರ್ತಾನೆ, ಆ ಡ್ರೈವರೇ ಆತ್ಮ. ಆ ಕಾರ್ ಅನ್ನೋದು ದೇಹ ಅಂದ್ಕೊಳ್ಳಿ. ಮತ್ತು ಅಲ್ಲಿ ಡ್ಯಾಶ್ ಬೋರ್ಡ್ ಕಾಣುತ್ತಲ್ಲ ಎಲ್ಲ, ಅದು ನಿಮ್ಮ ಮೈಂಡು. ಸ್ಟೇರಿಂಗು ನಿಮ್ಮ ಮನಸ್ಸು ಅಂದ್ಕೊಳ್ಳಿ. ಇವನ್ನೆಲ್ಲ ಓಡಿಸ್ತಿರೋದು ಯಾರು? ಡ್ರೈವರ್. ಅದೇ ಆತ್ಮ. ಆತ್ಮ ಇಲ್ಲದೆ ನಾವಿಲ್ಲ. ಆತ್ಮ ಸತ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮಗೇನು ಅನಿಸುತ್ತೋ ಕಮೆಂಟ್ ಹಾಕಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾನು ನಿಮಗೆ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.